ಹಾಯ್ ಫ್ರೆಂಡ್ಸ್, MRL ಸ್ಟಡಿ ಸ್ಟುಡಿಯೋ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ 10ನೇ ತರಗತಿಗೆ ಸಂಬಂಧಪಟ್ಟಂತಹ ಅರ್ಥಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳೋಣ. ಇದು TET ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ GPSTR HSTR ಆಲ್ ಎಕ್ಸಾಮ್ಗೆ ಏನಾಗುತ್ತೆ ಈ ಟಾಪಿಕ್ ಯೂಸ್ ಆಗುತ್ತೆ. ನಾನು ಇತಿಹಾಸ ಮತ್ತು ಭೂಗೋಳಶಾಸ್ತ್ರ ಎರಡೂ ಸೀರೀಸ್ಗಳನ್ನು ಪ್ರಾರಂಭಿಸಿದ್ದೀನಿ. ಅದೇ ರೀತಿಯಾಗಿ ಅರ್ಥಶಾಸ್ತ್ರನೂ ಕೂಡ ಇವತ್ತಿನಿಂದ ಪ್ರಾರಂಭಿಸ್ತಾ ಇದ್ದೀನಿ. ಹಾಗೆ TETಯ ಓಲ್ಡ್ ಕ್ವಶನ್ ಪೇಪರ್ ಸಹ 2 ಕ್ವಶನ್ ಪೇಪರ್ ಬಿಡಿಸಿದ್ದೀನಿ. ಇವೆಲ್ಲ ಯಾರ್ಯಾರು ನೋಡಿಲ್ವೋ ಇನ್ನು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ಇದು 10ನೇ ತರಗತಿಯ ಅರ್ಥಶಾಸ್ತ್ರದ ಮೊದಲನೇ ಪಾಠ, ಭಾಗ 1ರಲ್ಲಿ ಬರ್ತೈತೆ. ಇದು ಅರ್ಥವ್ಯವಸ್ಥೆ ಮತ್ತು ಸರ್ಕಾರ. ಅರ್ಥವ್ಯವಸ್ಥೆ ಮತ್ತು ಸರ್ಕಾರ ಯಾವ ರೀತಿ ಇದೆ ಅಂತೇಳಿ ಈ ಪಾಠದಲ್ಲಿ ತಿಳ್ಕೊಳ್ಳೋಣ. ಈ ಪಾಠದಲ್ಲಿ ನಾವೇನೇನು ಅಧ್ಯಯನ ಮಾಡ್ತೀವಿ ಅಂತಂದರೆ, ಅರ್ಥವ್ಯವಸ್ಥೆ ಮತ್ತು ಸರ್ಕಾರದ ನಡುವಿನ ಯಾವ ರೀತಿ ಸಂಬಂಧ ಇದೆ, ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳು ಮತ್ತು ಸಾಧನೆಗಳು, ಹಸಿರು ಕ್ರಾಂತಿ, ಇವೆಲ್ಲದ್ರ ಬಗ್ಗೆ ಏನು ಮಾಡ್ತೀವಿ ಅಂದರೆ ಈ ತರಗತಿಯಲ್ಲಿ ನಾವು ತಿಳ್ಕೊತೀವಿ. ಮಾನವನ ಎಲ್ಲ ಆರ್ಥಿಕ ಚಟುವಟಿಕೆಗಳು ಒಂದು ಸಂಘಟಿತ ವ್ಯವಸ್ಥೆಗೆ ಏನಂತೀವಿ ನಾವು ಅರ್ಥವ್ಯವಸ್ಥೆ ಅಂತೇಳಿ ಕರಿತೀವಿ. ಏನು, ಮಾನವನ ಎಲ್ಲ ಆರ್ಥಿಕ ಚಟುವಟಿಕೆಗಳು ಒಂದು ಸಂಘಟಿತ ವ್ಯವಸ್ಥೆ ಅಂದರೆ ಒಟ್ಟುಗೂಡಿಸಿದಂಥ ಒಂದು ವ್ಯವಸ್ಥೆಗೆ ಏನಂತೀವಿ ಅರ್ಥವ್ಯವಸ್ಥೆ ಅಂತ ಹೇಳ್ತೀವಿ. ಇದರ ಮೂಲ ಗುರಿ ಏನಾಗಿದೆ ಅಂದರೆ ಮಾನವನ ಕ್ಷೇಮಾಭಿವೃದ್ಧಿಯನ್ನು ಮಾಡುವುದು. ಸರ್ಕಾರವು ಸಹ ಮಾನವನ ಏನು ಮಾಡ್ತೈತೆ, ಮಾನವನ ಚಟುವಟಿಕೆಗಳನ್ನು ಸರ್ಕಾರವು ಸಹ ಮಾನವನ ಕ್ಷೇಮಾಭಿವೃದ್ಧಿಯ ದೃಷ್ಟಿಯಿಂದ ಕಾರ್ಯನಿರ್ವಹಿಸ್ತದೆ. ಹಾಗಾದರೆ ಮಾನವನ ಆರ್ಥಿಕ ಚಟುವಟಿಕೆಗಳಲ್ಲಿ ಸರ್ಕಾರದ ಮಧ್ಯಪ್ರವೇಶ ಇರಬೇಕೇ ಅಥವಾ ಇರಬಾರ್ದಾ, ಆರ್ಥಿಕ ಅಭಿವೃದ್ಧಿಯಲ್ಲಿ ಸರ್ಕಾರದ ಪಾತ್ರವೇನು ಎಂಬ ಪ್ರಶ್ನೆಗಳು ಏನಾಗುತ್ತೆ ನಮ್ಮೆಲ್ಲರಲ್ಲೂ ಉಂಟಾಗುವುದು ಸಹಜವಾಗಿರ್ತೈತೆ. 19ನೇ ಶತಮಾನದ ಅಂತ್ಯದವರೆಗೆ ಮಾನವನ ಆರ್ಥಿಕ ಚಟುವಟಿಕೆಗಳಲ್ಲಿ ಸರ್ಕಾರದ ಮಧ್ಯಪ್ರವೇಶ ಇರಬಾರದು ಅಂತೇಳಿ ಅಂದಿನ ಹಲವು ಅರ್ಥಶಾಸ್ತ್ರಜ್ಞರು ಏನು ಮಾಡ್ತಾರೆ, ಅಭಿಪ್ರಾಯ ಪಡ್ತಾರೆ. ಆಗ ಸರ್ಕಾರಗಳು ಕೇವಲ ರಾಷ್ಟ್ರ ರಕ್ಷಣೆ, ನ್ಯಾಯ ನಿರ್ಣಯ ಮತ್ತು ಶಾಂತಿ ಸುವ್ಯವಸ್ಥೆ ಮುಂತಾದವುಗಳು ಏನು ಮಾಡ್ತದೆ, ಅದು ಮೂಲಭೂತ ಕರ್ತವ್ಯಗಳನ್ನಷ್ಟೇ ನಿರ್ವಹಿಸ್ತದೆ. ಆದರೆ 20ನೇ ಶತಮಾನದಲ್ಲಿ ಕಲ್ಯಾಣ ರಾಜ್ಯಗಳ ಉದಯದೊಂದಿಗೆ ಸರ್ಕಾರ ಕಾರ್ಯಕ್ಷೇತ್ರ ವಿಸ್ತರಣೆಯಾಗ್ತದೆ. ಸರ್ಕಾರಗಳು ಎಲ್ಲ ಪ್ರಜೆಗಳಿಗೆ ಆಹಾರ, ಬಟ್ಟೆ, ವಸತಿ, ಶಿಕ್ಷಣ, ಆರೋಗ್ಯ, ನೈರ್ಮಲ್ಯ, ಸಾರಿಗೆ, ಸಂಪರ್ಕ ಮುಂತಾದ ಹಲವು ಸೌಕರ್ಯಗಳನ್ನು ಒದಗಿಸಿಕೊಡಲು ಮುಂದಾಗ್ತದೆ. ಹಾಗಾಗಿ ಸರ್ಕಾರವು ಜನರ ಆರ್ಥಿಕ ಚಟುವಟಿಕೆಗಳಲ್ಲಿ ಮಧ್ಯಪ್ರವೇಶಿಸಲು ಮುಂದಾಯಿತು. ಆರ್ಥಿಕ ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಸರ್ಕಾರದ ಪಾತ್ರ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನಮಗೆ ತಿಳಿದು ಬರ್ತೈತಿ. ಅಂದರೆ ಆರ್ಥಿಕ ಚಟುವಟಿಕೆಯಲ್ಲಿ ಸರ್ಕಾರದ ಪಾತ್ರನೂ ಕೂಡ ಏನಿದೆ ಅಂದರೆ ಒಂದು ಅವಶ್ಯಕತೆ ಇದೆ ಅಂತೇಳಿ ನಮಗೆ ಇದರಿಂದ ಗೊತ್ತಾಗ್ತೈತೆ. ಮುಂದುವರೆಯುತ್ತಿರುವ ದೇಶಗಳಲ್ಲಿ ಸಾಮಾನ್ಯವಾಗಿ ನಿರುದ್ಯೋಗ ಇರ್ತೈತೆ, ಬಡತನ, ಕೃಷಿಯ ಹಿಂದುಳಿದಿರುವಿಕೆ, ಆದಾಯ ಮತ್ತು ಸಂಪತ್ತಿನ ಅಸಮಾನ ಹಂಚಿಕೆಯಂತಹ ಸಮಸ್ಯೆಗಳು ಕಂಡುಬರ್ತವೆ. ಮೂಲಭೂತ ಸೌಲಭ್ಯಗಳಂಥ ಸಾರಿಗೆ ಆಗಿರ್ಬೋದು, ಸಂಪರ್ಕ, ವಿದ್ಯುತ್, ಶಿಕ್ಷಣ, ಆರೋಗ್ಯ ಮುಂತಾದ ಕೊರತೆಯನ್ನು ಎದುರಿಸುತ್ತಿವೆ. ಇಂತಹ ಸಮಸ್ಯೆಗಳನ್ನು ಪರಿಹರಿಸಲು ಸರ್ಕಾರ ಮಧ್ಯಪ್ರವೇಶ ಏನಾಗಿದೆ ಅಂದರೆ ಅನಿವಾರ್ಯವಾಗಿದ್ದು, ಕೊರತೆಗಳನ್ನು ಹೋಗಲಾಡಿಸಲು ಶ್ರಮಿಸಬೇಕಾಗಿದೆ. ಅರ್ಥವ್ಯವಸ್ಥೆಯಲ್ಲಿ ರಾಷ್ಟ್ರೀಯ ಆದಾಯ, ಉತ್ಪಾದನೆ, ಉದ್ಯೋಗ, ಹೂಡಿಕೆ, ಬೆಲೆ ಮುಂತಾದವುಗಳು ನಿರಂತರವಾಗಿ ಏರಿಳಿತದಿಂದ ಕೂಡಿರ್ತವೆ. ಇಂತಹ ಏರಿಳಿತಗಳಿಗೆ ಆರ್ಥಿಕ ಏರಿಳಿತಗಳು ಅಂತೇಳಿ ನಾವು ಕರಿತೀವಿ. ಅರ್ಥವ್ಯವಸ್ಥೆಯು ಹೆಚ್ಚಿನ ಏರಿಳಿತಗಳಿಲ್ಲದೆ ಪ್ರಗತಿಯತ್ತ ಸಾಗುವುದನ್ನೇ ಆರ್ಥಿಕ ಸ್ಥಿರತೆ ಅಂತೇಳಿ ನಾವು ಕರಿತೀವಿ. ಹಾಗೆಯೇ ದೇಶದಲ್ಲಿ ಉತ್ಪಾದನೆಯಾಗುವ ಆದಾಯ ಮತ್ತು ಸಂಪತ್ತು ಬಡವ, ಬಲ್ಲಿದ, ನಗರ, ಗ್ರಾಮೀಣ ಎಂಬ ಯಾವುದೇ ತಾರತಮ್ಯವಿಲ್ಲದೆ ಸಮಾಜದ ಎಲ್ಲ ಜನರಲ್ಲಿ ಆದಷ್ಟು ಸಮಾನವಾಗಿ ಹಂಚಿಕೆ ಆಗಬೇಕಾಗ್ತದೆ. ಏನಾಗ್ತೈತೆ, ಆದಾಯ ಸಮಾನವಾಗಿ ಹಂಚಿಕೆ ಆಗುವುದು ಅವಶ್ಯಕವಾಗಿರ್ತದೆ. ಇದನ್ನೇ ಸಾಮಾಜಿಕ ನ್ಯಾಯ ಅಂಥೇಳಿ ಕರಿತೀವಿ. ಆರ್ಥಿಕ ಸ್ಥಿರತೆ ಮತ್ತು ಸಾಮಾಜಿಕ ನ್ಯಾಯದೊಂದಿಗೆ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಬೇಕಾದಲ್ಲಿ ಸರ್ಕಾರ ಇರುತ್ತೆ ಅತಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಇಪ್ಪತ್ತನೇ ಶತಮಾನದಲ್ಲಿ ಸರ್ಕಾರಗಳು ಶೀಘ್ರ ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುವಲ್ಲಿ ತಂತ್ರವಾಗಿ ಏನು ಮಾಡಿದವು ಅಂದರೆ ಆರ್ಥಿಕ ಯೋಜನೆಗಳು ಬಳಕೆಗೆ ಬಂದವು. 1929ರಲ್ಲಿ ಸೋವಿಯತ್ ರಷ್ಯಾ ಏನು ಮಾಡಿತು, ಮೊಟ್ಟ ಮೊದಲ ಆರ್ಥಿಕ ಯೋಜನೆಯನ್ನು ಜಾರಿಗೊಳಿಸಿತು. ಮೊಟ್ಟ ಮೊದಲ ಆರ್ಥಿಕ ಯೋಜನೆ ಜಾರಿಗೊಳಿಸಿದಂಥ ದೇಶ ಯಾವುದಂದರೆ ಅದು ರಷ್ಯಾ. ಎಷ್ಟರಾಗಂದರೆ 1929.
ಎರಡನೇ ಮಹಾಯುದ್ಧದ ನಂತರ ವಿಶ್ವದ ಬಹುತೇಕ ದೇಶಗಳು ಸರ್ಕಾರಗಳು ತಮ್ಮ ಆರ್ಥಿಕ ಸಂಕಷ್ಟಗಳಿಂದ ಹೊರಬರಲು ಆರ್ಥಿಕ ಯೋಜನೆಗಳ ಮೊರೆ ಹೋದರು. ಭಾರತದಲ್ಲಿ ಯೋಜನೆಯನ್ನು ಹೇಗೆ ಹಮ್ಮಿಕೊಂಡ್ರು ಅಂತೇಳಿ ನೋಡೋಣ. ಯೋಜನೆ ಎನ್ನುವುದು ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿಗೆ ಏನಾಗಿದೆ, ಅತಿ ಅವಶ್ಯಕವಾಗಿದೆ. ವೈಯಕ್ತಿಕ ಬದುಕಿನಲ್ಲಿ ಯಶಸ್ಸು ಗಳಿಸಬೇಕಾದರೆ ಸಂಪನ್ಮೂಲಗಳನ್ನು ಯೋಜಿತ ರೀತಿಯಲ್ಲಿ ಬಳಸಿಕೊಳ್ಳಬೇಕು. ವಿದ್ಯಾರ್ಥಿ ತಾನು ಉತ್ತಮ ಜ್ಞಾನ ಪಡೆಯಲು ಹಾಗೂ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಲು ತನ್ನ ದಿನನಿತ್ಯದ ಸಮಯವನ್ನು ವ್ಯವಸ್ಥಿತವಾಗಿ ಬಳಸಿಕೊಳ್ಳಲು ಈ ಯೋಜನೆ ಏನಾಗ್ತೈತಿ, ಅತಿ ಅವಶ್ಯಕವಾಗಿದೆ. ಪ್ರತಿದಿನ ಇಂತಿಷ್ಟು ಗಂಟೆಗೆ ಓದಬೇಕು, ಇಂತಿಷ್ಟು ಗಂಟೆ ಆಟ ಆಡಬೇಕು, ನಿದ್ದೆ ಮಾಡಬೇಕು ಎಂದು ಯೋಜಿಸಿ ಅದನ್ನು ಅನುಷ್ಠಾನಕ್ಕೆ ತರಬೇಕಾದರೆ ಅದೇ ರೀತಿಯಲ್ಲಿ ದೇಶವು ತನಗೆ ಲಭ್ಯವಿರುವ ಸಂಪನ್ಮೂಲಗಳನ್ನು ವ್ಯವಸ್ಥಿತವಾಗಿ ಬಳಸಿಕೊಂಡು ಅಗತ್ಯ ಕ್ಷೇತ್ರಗಳನ್ನು ಆಯ್ಕೆ ಮಾಡಿ ನಿರ್ದಿಷ್ಟ ಅವಧಿಯೊಳಗೆ ಪ್ರಗತಿ ಸಾಧಿಸಲು ಯೋಜನೆ ರೂಪಿಸಲಾಗುತ್ತದೆ. ಇವೆಲ್ಲ ಮಾಡಬೇಕಾದ್ರೆ ನಮ್ಗೆ ಏನು ಬೇಕು, ಮುಖ್ಯವಾಗಿ ಯೋಜನೆ ಬೇಕಾಗ್ತದೆ. ಸರ್ಕಾರವು ಕೆಲವು ನಿರ್ದಿಷ್ಟ ದೇಶಗಳೊಂದಿಗೆ ದೇಶದಲ್ಲಿರುವ ಸಂಪನ್ಮೂಲಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಜನರ ಸುಖವನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸಲು ಪ್ರಜ್ಞಾಪೂರ್ವಕವಾಗಿ ಮತ್ತು ವಿವೇಕಯುತವಾಗಿ ಜಾರಿಗೊಳಿಸುವ ಪ್ರಕ್ರಿಯೆಯನ್ನು ಯೋಜನೆ ಅಂತೇಳಿ ನಾವು ಕರಿತೀವಿ. ಸರ್ಕಾರವು ದೇಶದ ಜನರ ಹಿತದೃಷ್ಟಿಯಿಂದ ಲಭ್ಯವಿರುವ ಸಂಪನ್ಮೂಲಗಳನ್ನು ಗಮನದಲ್ಲಿಟ್ಟುಕೊಂಡು ಏನನ್ನು ಉತ್ಪಾದಿಸಬೇಕು, ಎಷ್ಟು ಉತ್ಪಾದಿಸಬೇಕು ಹಾಗೂ ಉತ್ಪಾದಿಸಿದನ್ನು ಹೇಗೆ ವಿತರಿಸಬೇಕು ಎಂಬ ಮಹತ್ವದ ನಿರ್ಧಾರಗಳನ್ನು ಆದ್ಯತೆಯ ಮೇಲೆ ಕೈಗೊಳ್ಳಲಾಗುತ್ತದೆ. ಈ ಆರ್ಥಿಕ ಯೋಜನೆ ದೇಶದ ಸಮಗ್ರ ಅಭಿವೃದ್ಧಿಯ ಒಂದು ತಂತ್ರವಾಗಿ ಬಳಕೆಯಾಗುತ್ತಿದೆ. ಭಾರತದಲ್ಲಿ ಮೊಟ್ಟಮೊದಲ ಆಧುನಿಕ ಯೋಜನೆಯ ಬಗ್ಗೆ ಚಿಂತಿಸಿದವರು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು. 1934ರಲ್ಲಿ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಪುಸ್ತಕವನ್ನು ಪ್ರಕಟಿಸಿ ಭಾರತದ ಆರ್ಥಿಕ ಅಭಿವೃದ್ಧಿಗೆ ಯೋಜನೆಯ ಅಗತ್ಯವನ್ನು ಒತ್ತಿ ಹೇಳಿದರು. ಹಾಗಾಗಿ ಅವರನ್ನು ಭಾರತದ ಆರ್ಥಿಕ ಯೋಜನೆಯ ಪಿತಾಮಹ ಅಂತೇಳಿ ನಾವು ಕರಿತೀವಿ. ಭಾರತದ ಆರ್ಥಿಕ ಯೋಜನೆ ಪಿತಾಮಹ ಯಾರಂದರೆ ಸರ್ ಎಂ ವಿಶ್ವೇಶ್ವರಯ್ಯ. ಸ್ವಾತಂತ್ರ್ಯ ನಂತರ ಭಾರತ ಸರ್ಕಾರವು 1950ರಲ್ಲಿ ರಾಷ್ಟ್ರೀಯ ಯೋಜನಾ ಆಯೋಗವನ್ನು ರಚಿಸಿತು. ಪ್ರಥಮ ರಾಷ್ಟ್ರೀಯ ಯೋಜನೆ ಯಾವುದಂದರೆ ಅದು ರಾಷ್ಟ್ರೀಯ ಯೋಜನೆ. ಎಷ್ಟಾಗುವಂಥ ಭಾರತ ಸರ್ಕಾರ 1950ರಲ್ಲಿ ಫಸ್ಟ್ ಏನು ಮಾಡ್ತೈತೆ, ರಾಷ್ಟ್ರೀಯ ಯೋಜನೆಯನ್ನು ರಚಿಸ್ತದೆ. ಅದರ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಪ್ರಧಾನಮಂತ್ರಿಯವರು ಆಗಿರ್ತಾರೆ. ಇದರ ಮುಖ್ಯ ಉದ್ದೇಶ ದೇಶದಲ್ಲಿರುವ ನೈಸರ್ಗಿಕ ಮತ್ತು ಮಾನವ ಮತ್ತು ಬಂಡವಾಳವನ್ನು ನಿಖರವಾಗಿ ಅಂದಾಜು ಮಾಡಿ ಈ ಸಂಪನ್ಮೂಲಗಳ ಪರಿಣಾಮವಾಗಿ ಬಳಕೆಗೆ ಯೋಜನೆಗಳನ್ನು ತಯಾರಿಸುವುದು. ಭಾರತದಲ್ಲಿ ಯೋಜನಾ ಅವಧಿ ಎಷ್ಟಾಗಿರ್ತದೆ, 5 ವರ್ಷಗಳಿಗೆ ಆಗಿರ್ತದೆ. ಹಾಗಾಗಿ ಇದನ್ನು ಪಂಚವಾರ್ಷಿಕ ಯೋಜನೆ ಅಂತೇಳಿ ನಾವು ಹೆಸರಿಸಿದ್ದೇವೆ. 1952ರಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಏನು ಸ್ಥಾಪಿಸಲಾಗಿದೆ. ಇದರಲ್ಲಿ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಸದಸ್ಯರಾಗಿರ್ತಾರೆ. ಇದರ ಯಾರಾಗಿರ್ತಾರೆ ಅಂದರೆ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು. ಇದು ರಾಷ್ಟ್ರೀಯ ಯೋಜನಾ ಆಯೋಗವನ್ನು ತಯಾರಿಸಿ ಪಂಚವಾರ್ಷಿಕ ಯೋಜನೆ ಕರಡಿಗೆ ಅನುಮೋದನೆ ನೀಡುತ್ತದೆ. ಅಲ್ಲದೆ ಎಲ್ಲ ರಾಜ್ಯಗಳು ಸಮತೋಲನ ಅಭಿವೃದ್ಧಿ ಕೈಗೊಳ್ಳುವಂತೆ ಇದು ಗಮನ ಹರಿಸುತ್ತದೆ. ಪಂಚವಾರ್ಷಿಕ ಯೋಜನೆಗಳು. ಭಾರತದಲ್ಲಿ ಮೊಟ್ಟಮೊದಲ ಪಂಚವಾರ್ಷಿಕ ಯೋಜನೆ ಯಾವಾಗ ಜಾರಿಗೆ ಬಂದಿತ್ತು ಅಂತಂದರೆ ಅದು 1951 ಏಪ್ರಿಲ್ 1ರಂದು ಜಾರಿಗೆ ಬರ್ತದೆ. ಇಲ್ಲಿಯವರೆಗೆ ಎಷ್ಟು ಪಂಚವಾರ್ಷಿಕ ಯೋಜನೆಗಳಾಗಿವೆ ಅಂದರೆ 11 ಪಂಚವಾರ್ಷಿಕ ಯೋಜನೆಗಳು ಮುಕ್ತಾಯಗೊಂಡಿವೆ. ಸದ್ಯದಲ್ಲಿ ಏಪ್ರಿಲ್ 1, 2012ರಿಂದ 12ನೇ ಪಂಚವಾರ್ಷಿಕ ಯೋಜನೆ ಜಾರಿಗೆ ಬಂದಿದ್ದು. ಅದು 2017 ಮಾರ್ಚ್ 31ರಂದು ಏನಾಯಿತು, ಮುಕ್ತಾಯಗೊಂಡಿದೆ. ಅದು ಇವಾಗ ಮುಗ್ದೋಗಿದೆ, ಅವಾಗೇನಗೊಂಡಿದ್ದಿಲ್ಲ, ಆದರೆ ಇವಾಗ ಮುಕ್ತಾಯವಾಗಿದೆ. ಪ್ರತಿ ಯೋಜನೆಯ ಅವಧಿಯು ಅದರ ಹಿಂದಿನ ಯೋಜನೆಗಿಂತ ಹೆಚ್ಚಿನ ಬಂಡವಾಳವನ್ನು ಹೂಡಿಕೆ ಮಾಡುತ್ತದೆ. ಪ್ರತಿ ಯೋಜನೆ 5 ವರ್ಷಕ್ಕಿಂತ ಏನು ಹಿಂದಿಂದ ಆಗಿದಾವಲ್ಲ, ಪ್ರತಿ 5 ವರ್ಷಕ್ಕೊಮ್ಮೆ ಹೆಚ್ಚಿಗೆ ಬಂಡವಾಳ ಹಾಕೋತಾನೆ ಹೋಗ್ತಾರೆ. ಸರ್ಕಾರವು ಕೆಲವು ನಿರ್ದಿಷ್ಟ ಧ್ಯೇಯೋದ್ದೇಶಗಳೊಂದಿಗೆ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೊಳಿಸುತ್ತದೆ. ಈ ಉದ್ದೇಶಗಳು ಯೋಜನೆಗಳ ಮಾರ್ಗಸೂಚಿಗಳಾಗಿರ್ತವೆ. ಭಾರತದ ಅರ್ಥವ್ಯವಸ್ಥೆಯ ಮೂಲ ಸಮಸ್ಯೆ ಅಂದರೆ ಬಡತನವನ್ನು ಹೋಗಲಾಡಿಸುವ ಸಲುವಾಗಿ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ಆದುದರಿಂದ ಭಾರತದಲ್ಲಿ ಆರ್ಥಿಕ ಯೋಜನೆಗಳ ಮೂಲ ಉದ್ದೇಶ ಏನೆಂದರೆ ಬಡತನ ನಿರ್ಮೂಲನೆ ಮತ್ತು ಜನರ ಜೀವನ ಮಟ್ಟವನ್ನು ಸಾಧ್ಯವಾದಷ್ಟು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು. ಈ ಮೂಲ ಉದ್ದೇಶದ ಸಾಧನೆಗೆ ಪೂರಕವಾಗಿ ಕೆಲವು ಉದ್ದೇಶಗಳನ್ನು ಸಾಧಿಸಬೇಕಾಗುತ್ತದೆ. ಆ ಉದ್ದೇಶಗಳು ಯಾವುವೆಂದರೆ ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು, ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವುದು, ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡುವುದು, ಆರ್ಥಿಕ ಸ್ಥಿರತೆಯನ್ನು ಕಾಯ್ದುಕೊಳ್ಳುವುದು, ಅರ್ಥವ್ಯವಸ್ಥೆಯನ್ನು ಆಧುನೀಕರಣಗೊಳಿಸುವುದು. ಇವೆಲ್ಲ ಏನಾಗಿದ್ದಾವೆ ಅಂದರೆ ಈ ಯೋಜನೆಯ ಉದ್ದೇಶಗಳು ಆಗಿರ್ತವೆ. ಏನು ಮಾಡಬೇಕಂತೆ, ಗರಿಷ್ಠ ಮಟ್ಟಕ್ಕೆ ನಾವೇನು ಮಾಡಬೇಕು, ಉತ್ಪಾದನೆ ಹೆಚ್ಚಿಗೆ ಮಾಡಬೇಕು, ಉದ್ಯೋಗಾವಕಾಶಗಳು ಹೆಚ್ಚಿಸಬೇಕು,
ಆರ್ಥಿಕ ಅಸಮಾನತೆಯನ್ನು ಕಡಿಮೆ ಮಾಡಬೇಕು, ಆರ್ಥಿಕ ಸ್ಥಿರತೆ ಕಾಯ್ದುಕೊಳ್ಬೇಕು, ಅರ್ಥವ್ಯವಸ್ಥೆ ಆಧುನೀಕರಣಗೊಳಿಸಬೇಕು. ಇವೆಲ್ಲ ಏನಾಗಿದ್ದಾವೆ ಅಂತಂದರೆ ಈ ಯೋಜನೆಯ ಉದ್ದೇಶಗಳಾಗಿರ್ತವೆ. ಇವಾಗ ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳ ಅವಧಿಗಳು ನೋಡ್ಕೊಳ್ಳೋಣ. ಭಾರತದಲ್ಲಿನ ಯೋಜನೆಗಳು. ಯೋಜನೆ ಒಂದೇದು ಫಸ್ಟು ಪಂಚವಾರ್ಷಿಕ ಯೋಜನೆಯೇ 1951 ಸ್ಟಾರ್ಟಿಗೆ 56 ತನಕ ಇರ್ತೈತೆ. ಇದಕ್ಕೆ ಎಷ್ಟು ವೆಚ್ಚ ಮಾಡಿದ್ದಾರೆ ಅಂದರೆ ಕೋಟಿಗಳಲ್ಲಿ 1960 ಕೋಟಿ ಮಾಡಿದ್ದಾರೆ. ಎರಡನೇ ಪಂಚವಾರ್ಷಿಕ ಯೋಜನೆ 1956ರಿಂದ 61ರವರೆಗೆ, ಇಲ್ಲಿ 4672 ವೆಚ್ಚ ಮಾಡಿದ್ದಾರೆ. ಮೂರನೇ ಪಂಚವಾರ್ಷಿಕ ಯೋಜನೆ 61ರಿಂದ 66 8577 ಕೋಟಿಗಳಲ್ಲಿ ವೆಚ್ಚ ಮಾಡಿದ್ದಾರೆ. ನಾಲ್ಕನೇ ಪಂಚವಾರ್ಷಿಕ ಯೋಜನೆ 66ರಿಂದ 69 6251 ಕೋಟಿ ವೆಚ್ಚವನ್ನು ಮೀಸಲಾಗಿಟ್ಟಿದ್ದಾರೆ. ಇಲ್ಲಿ ಇದು ವಾರ್ಷಿಕ ಯೋಜನೆ 1900. ಇದು ವಾರ್ಷಿಕ ಯೋಜನೆ. ಇದು ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಎಲ್ಲ ಏನು 66ರಿಂದ 69 ತನಕ ಏನು ಮಾಡಿದ್ದಾರೆ, ವಾರ್ಷಿಕ ಯೋಜನೆ ಮಾಡಿದ್ದಾರೆ. ಅಂದರೆ ಪ್ರತಿ ವರ್ಷ ವಾರ್ಷಿಕ ಯೋಜನೆ ಮಾಡಿದ್ದಾರೆ. ಇಲ್ಲಿ ಗಂಟ 69 ಗಂಟ, ಆಮೇಲೆ ಮತ್ತು 69ರಿಂದ 74 ಗಂಟ ಅವತ್ತು ಅವಾಗೇನಾಗುತ್ತೆ, ನಾಲ್ಕನೇ ಪಂಚವಾರ್ಷಿಕ ಯೋಜನೆ ಬರ್ತದೆ. ಐದನೇ ಪಂಚವಾರ್ಷಿಕ ಯೋಜನೆ, ಆರನೇ ಪಂಚವಾರ್ಷಿಕ ಇವೆಲ್ಲ ಯೋಜನೆಗಳು ಏನಾಗಿದ್ದಾವೆ ಅಂದರೆ ಇಸ್ವಿಗಳನ್ನು ಕೊಟ್ಟಿದ್ದಾರೆ. ನಮಗೆ ಇವೆಲ್ಲ ಮಧ್ಯದಾಗಿಂದ ಏನು ಇಂಪಾರ್ಟೆಂಟ್ ಇರೋಲ್ಲ, ಆದರೂ ನಾವು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಉಪಯುಕ್ತವಾಗ್ತವೆ. ಎಲ್ಲಗಳನ್ನು ನಾವು ನೆನ್ಪಿಟ್ಕೋಬೇಕು. ಇವಾಗ ಲಾಸ್ಟ್ ಏನು ಮಾಡೋಣ ಅಂತಂದರೆ 12ನೇ ಪಂಚವಾರ್ಷಿಕ ಯೋಜನೆ ನೆನ್ಪಿಟ್ಕೋಬೇಕು. ನಾವು ಮೊದಲನೇ ಫಸ್ಟ್ ನೆನ್ಪಿಟ್ಕೊಂಡ್ರೆ ನಮಗೆ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. 12ನೇ ಪಂಚವಾರ್ಷಿಕ ಯೋಜನೆ 2012ರಲ್ಲಿ ಸ್ಟಾರ್ಟ್ ಆಗಿ 2017ರವರೆಗೆ ಏನಾಗಿದೆ, ಇದು ಎಂಡ್ ಆಗಿದೆ. ಈಗ ಒಟ್ಟು 12 ಏನಾಗಿದೆ ಅಂದರೆ ಪಂಚವಾರ್ಷಿಕ ಯೋಜನೆಗಳು ನಮ್ಮ ಭಾರತದಲ್ಲಿ ಕಂಡುಬಂದಿದ್ದಾವೆ. 2015ರಿಂದ ಏನಾಗಿದೆ ಅಂದರೆ ಯೋಜನಾ ಆಯೋಗ ಏನಾಗಿದೆ ಜಾರಿಗೊಂಡು ಇದು ಪಂಚವಾರ್ಷಿಕ ಯೋಜನೆಗಳನ್ನು ಏನಾಗಿದ್ದಾವೆ ಇಲ್ಲಿ ಎಂಡ್ ಆಗಿದ್ದಾವೆ. ಪಂಚವಾರ್ಷಿಕ ಯೋಜನೆಗಳ ಸಾಧನೆ ಏನು ಸಾಧನೆ ಮಾಡಿದ್ದಾವೆ ಪಂಚವಾರ್ಷಿಕ ಯೋಜನೆಗಳು? ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಗಳು ಜಾರಿಗೆ ಬಂದು 60 ವರ್ಷಗಳು ಮುಗಿದಿವೆ. ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆ ಬಂದು ಎಷ್ಟು ವರ್ಷ ಆಗಿದ್ದಾವಂತೆ? 60 ವರ್ಷ ಆಗಿದ್ದಾವಂತೆ. 11 ಯೋಜನೆಗಳು ಮುಕ್ತಾಯಗೊಂಡಿವೆ. ಈ ಅವಧಿಯಲ್ಲಿ ಯಾವ ಮಟ್ಟದ ಸಾಧನೆಯಾಗಿದೆ, ಅದರ ವಿಫಲತೆಗಳೇನು ಎಂಬುದನ್ನು ಇವಾಗ ನಾವು ತಿಳ್ಕೊಳ್ಳೋಣ. ಮೊದಲು ರಾಷ್ಟ್ರೀಯ ಆದಾಯದ ಬೆಳವಣಿಗೆಯನ್ನು ಗಮನಿಸೋಣ. ಯೋಜನೆ ಪ್ರಾರಂಭವಾಗಿ 20 ವರ್ಷಗಳ ಅವಧಿಯಲ್ಲಿ ನಮ್ಮ ರಾಷ್ಟ್ರೀಯ ಆದಾಯ ಸರಾಸರಿ ವಾರ್ಷಿಕ ಎಷ್ಟಿದೆ ಅಂದರೆ 3.5ರಷ್ಟು ಹೆಚ್ಚಳವಾಗಿದೆ. ನಂತರ 20 ವರ್ಷಗಳ ಅವಧಿಯಲ್ಲಿ ಅದು ಎಷ್ಟಾಗಿದೆ ಅಂದರೆ 5ರ ದರದಲ್ಲಿ ಹೆಚ್ಚಳವಾಗಿದೆ. 91 2000 ಇಸ್ವಿವರೆಗೆ ಸರಾಸರಿ ವಾರ್ಷಿಕ ಎಷ್ಟಿದೆ 5.6 ಆಗಿದೆ. 2001ರಿಂದ 10ರ ಅವಧಿಯಲ್ಲಿ 7.3ರಷ್ಟು ಹೆಚ್ಚಳವಾಗಿದೆ. ಅಂದರೆ ವರ್ಷಗಳು ಕಳೆದಂತೆ ರಾಷ್ಟ್ರೀಯ ಆದಾಯದ ಬೆಳವಣಿಗೆ ಇವಾಗ ಏನಾಗಿದೆ ಅಂದರೆ ಕ್ರಮೇಣವಾಗಿ ಹೆಚ್ಚುತ್ತಾ ಹೋಗಿದೆ. ಇದಕ್ಕೆ ತಕ್ಕಂತೆ ತಲಾ ಆದಾಯದ ಬೆಳವಣಿಗೆ ಶೇಕಡ 2001ರಿಂದ ರಾಷ್ಟ್ರೀಯ ಆದಾಯದ ಬೆಳವಣಿಗೆಯಲ್ಲಿ ಅರ್ಥವ್ಯವಸ್ಥೆಯ 3 ವಲಯಗಳಿವೆ. ಅವು ಯಾವಪ್ಪ ಅಂತಂದರೆ, ಒಂದು ಕೃಷಿ ವಲಯ, ಕೈಗಾರಿಕಾ ವಲಯ, ಸೇವಾ ವಲಯ. ಇವು 3 ವಲಯಗಳು ಬರ್ತವೆ. ಯೋಜನೆ ಪ್ರಾರಂಭದಲ್ಲಿ ರಾಷ್ಟ್ರೀಯ ಆದಾಯಕ್ಕೆ ಕೃಷಿ ವಲಯದಿಂದ ಎಷ್ಟಿದೆ ಶೇಕಡ 50ರಷ್ಟು ಹೆಚ್ಚಿನ ಆದಾಯ ಬರ್ತಿತ್ತು. ಆದರೆ ಈಗ ಈ ವಲಯದ ಪಾಲು ಏನಾಗಿದೆ ಶೇಕಡ 12ರಷ್ಟು ಆಗಿದೆ. ಅಂದರೆ ಕಡಿಮೆ ಆಗಿದೆ. ಇವಾಗ ಸದ್ಯದಲ್ಲಿ ರಾಷ್ಟ್ರೀಯ ಆದಾಯಕ್ಕೆ ಸೇವಾ ವಲಯದಿಂದ ಅತಿ ಹೆಚ್ಚು ಅಂದರೆ 59% ಏನಾಗಿದೆ ಅಂದರೆ ಸೇವಾ ವಲಯದಿಂದಲೇ ನಮಗೆ ಸರ್ಕಾರಕ್ಕೆ ಆದಾಯ ಹೋಗ್ತಾ ಇದೆ. ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬಿಯನ್ನು ಸಾಧಿಸಲಾಗಿದೆ. ಯೋಜನೆಗಳ ಅವಧಿಯಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆ ಸುಮಾರು 5 ಪಟ್ಟು ಹೆಚ್ಚಳವಾಗಿದ್ದು 2011-12ರಲ್ಲಿ 257.4 ದಶಲಕ್ಷ ಟನ್ಗಳಷ್ಟು ಆಹಾರ ಉತ್ಪಾದನೆಯಲ್ಲಿ ಹೆಚ್ಚಳವನ್ನು ಕಂಡಿದೆ. ಕೈಗಾರಿಕೆ ಮತ್ತು ಸೇವಾ ವಲಯಗಳ ವಿಸ್ತರಣೆಯಿಂದ ಉದ್ಯೋಗಾವಕಾಶಗಳು ಹೆಚ್ಚಾಗಿವೆ. ಬಡತನ ನಿರ್ಮೂಲನೆ ಆಗ್ತಾ ಇದೆ, ಉದ್ಯೋಗ ಸೃಷ್ಟಿಯಾಗ್ತಾ ಇದೆ. ಕ್ರಮೇಣ ಏನಾಗಿದೆ ಅಂತಂದರೆ ಗ್ರಾಮೀಣ ಬಡ ಜನರಿಗೆ ಉದ್ಯೋಗಾವಕಾಶಗಳು ಒದಗಿಸಿಕೊಡಲು ಈ ಯೋಜನೆಗಳು ಸಹಾಯಕವಾಗುತ್ತಿವೆ. ಇಲ್ಲಿ
ಎಷ್ಟೆಷ್ಟು ಇದರಲ್ಲಿ ಇದಾಗಿದೆ, ಕೃಷಿ ಎಷ್ಟು, ಕೈಗಾರಿಕೆ ಎಷ್ಟು, ಸೇವಾ ವಲಯ ಎಷ್ಟು ಅಂತ ಒಂದು ಚಾರ್ಟ್ ಕೊಟ್ಟಿದ್ದಾರೆ. ಇಲ್ಲಿ ರಾಷ್ಟ್ರೀಯ ಆದಾಯದ ಕೊಡುಗೆ ಯಾವ ವಲಯಗಳಲ್ಲಿ ಎಷ್ಟಾಗಿದೆ ಅಂಥೇಳಿ ಇದೊಂದು ಸರಿ ನೋಡ್ಕೊಳ್ಳಿ. 2012ರವರೆಗೆ ಇದೆ ಇದು. ಅಂದರೆ 1950 ಸ್ಟಾರ್ಟ್ ಆಗಿ 12 ಪಂಚವಾರ್ಷಿಕ ಯೋಜನೆ ಆಗಿದಾವಲ್ಲ ಅಲ್ಲಿ ಗಂಟ ಇದು ಎಷ್ಟಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೃಷಿ ಫಸ್ಟ್ 50 ಸಮೀಪಕ್ಕೆ ಬಂದಿದೆ, 59 ಅಂತ ತಿಳ್ಕೊಳ್ಳಿ ಇದು. ಆಮೇಲೆ ಈಗ 14% ಆಗಿದೆ. ಕೈಗಾರಿಕೆ ಅವಾಗ 13 ಇತ್ತು, ಇವಾಗ 27. ಸೇವಾ ವಲಯ ಯಾವಾಗ ಎಷ್ಟಿತ್ತು? 28 ಇತ್ತು, ಇವಾಗ 59. ಅಂದರೆ ಅತಿ ಹೆಚ್ಚು ಸೇವಾ ವಲಯ ಏನು ಮಾಡ್ತಾ ಇದೆ, ಕೊಡುಗೆಯನ್ನು ನೀಡ್ತಾ ಇದೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅಗಾಧ ಪ್ರಗತಿಯನ್ನು ಕಂಡುಬಂದಿದೆ. ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯಗಳು ಆಧುನಿಕ ತಂತ್ರಜ್ಞಾನದ ಬಳಕೆ ಏನಾಗುತ್ತಿದೆ, ಹೆಚ್ಚಾಗುತ್ತಿದೆ. ನಮ್ಮ ತಂತ್ರಜ್ಞಾನ ಸೇವೆಯನ್ನು ಹೊರ ದೇಶಗಳಿಗೆ ರಫ್ತು ಮಾಡಲಾಗುತ್ತಿದೆ. ಭಾರತದ ರಫ್ತು ಕ್ಷೇತ್ರದಲ್ಲಿ ತಯಾರಿಕೆ ಮತ್ತು ಎಂಜಿನಿಯರಿಂಗ್ ಸರಕುಗಳ ರಫ್ತು ಏನಾಗುತ್ತಿದೆ ಅಂದರೆ ಅಗಾಧ ಪ್ರಮಾಣದಲ್ಲಿ ಹೆಚ್ಚಿದೆ. ಭಾರತದ ಅರ್ಥವ್ಯವಸ್ಥೆ ಹೆಚ್ಚುತ್ತಿರುವ ಅಸಮಾನತೆಯನ್ನು ಕಡಿಮೆ ಮಾಡಲು ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಎಲ್ಲ ವರ್ಗದ ಜನರನ್ನು ಸೇರಿಸಿಕೊಳ್ಳುವ ಸಲುವಾಗಿ 11ನೇ ಪಂಚವಾರ್ಷಿಕ ಯೋಜನೆಯನ್ನು ಎಲ್ಲರನ್ನು ಒಳಗೊಂಡ ಬೆಳವಣಿಗೆಗೆ ಪ್ರಾಮುಖ್ಯತೆ ನೀಡುತ್ತದೆ ಅಂತೇಳಿ ಹೇಳಲಾಗಿದೆ. 11ನೇ ಪಂಚವಾರ್ಷಿಕ ಯೋಜನೆ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟಿದೆ ಅಂದರೆ ಎಲ್ಲರನ್ನು ಒಳಗೊಂಡ ಬೆಳವಣಿಗೆ. ಅಭಿವೃದ್ಧಿಯ ಇತರ ಮಾನದಂಡಗಳು ಗಮನಿಸಿದಾಗ ಬಹಳಷ್ಟು ಸುಧಾರಣೆ ಕಂಡುಬರ್ತಾ ಇದೆ. ಜನರ ನಿರೀಕ್ಷಿತ ಜೀವಿತಾವಧಿ ಮತ್ತು ಸಾಕ್ಷರತಾ ಪ್ರಮಾಣ ಹೆಚ್ಚುತ್ತಿದೆ. ಶಿಶು ಮರಣ, ತಾಯಂದಿರ ಮರಣಗಳ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಜನನ ಮತ್ತು ಮರಣ ದರಗಳೆರಡೂ ಕಡಿಮೆ ಆಗುತ್ತಿದ್ದು ಜನಸಂಖ್ಯೆ ಬೆಳವಣಿಗೆ ದರ ಇಳಿಕೆಯಾಗ್ತಾ ಇದೆ. ಇಷ್ಟಾದರೂ ಪಂಚವಾರ್ಷಿಕ ಯೋಜನೆಗಳು ದುಡಿಯಲು ಸಮರ್ಥರಿರುವ ಎಲ್ಲ ಜನರಿಗೂ ಉದ್ಯೋಗ ಒದಗಿಸುವಲ್ಲಿ ವಿಫಲವಾಗಿದೆ. ಬಡತನದ ಪ್ರಮಾಣ ಕಡಿಮೆಯಾಗಿದ್ದರೂ ಅದನ್ನು ಸಂಪೂರ್ಣವಾಗಿ ಹೋಗಲಾಡಿಸಲಾಗಿಲ್ಲ. ಬಡವ ಮತ್ತು ಶ್ರೀಮಂತ ನಡುವಿನ ಅಸಮಾನತೆ ದಿನೇ ದಿನೇ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಸಾಮಾಜಿಕ ನ್ಯಾಯ ಕನಸಿನ ಮಾತಾಗಿದೆ. ಮೂಲ ಸೌಕರ್ಯಗಳ ಕೊರತೆ ಏನಾಗುತ್ತೆ, ಇಲ್ಲಿ ಹೆಚ್ಚಾಗುತ್ತಾ ಬಂದಿದೆ. ಹಸಿರು ಕ್ರಾಂತಿ. ಪಂಚವಾರ್ಷಿಕ ಯೋಜನೆಗಳು ಅತಿ ದೊಡ್ಡ ಯೋಜನೆ ಎಂದರೆ ಹಸಿರು ಕ್ರಾಂತಿ. ಕ್ರಾಂತಿ ಎಂದರೆ ಶೀಘ್ರ ಬದಲಾವಣೆ ಅಥವಾ ಪ್ರಗತಿ ಅಂತ ಅರ್ಥ. 1967 ಮತ್ತು 70ರ ಅವಧಿಯಲ್ಲಿ ಭಾರತದ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಆದಂಥ ಶೀಘ್ರ ಪ್ರಗತಿಯನ್ನು ಹಸಿರು ಕ್ರಾಂತಿ ಅಂತೇಳಿ ನಾವು ಕರಿತೀವಿ. ಎಷ್ಟು ಇಸ್ವಿ ಕೇಳ್ತಾರೆ ನೆನ್ಪಿಟ್ಕೋಬೇಕು. 1967 ಮತ್ತು 70ರ ಅವಧಿಯಲ್ಲಿ ಏನಾಗುತ್ತೆ, ಆಹಾರಕ್ಕಾಗಿ ಕ್ರಾಂತಿಯನ್ನು ಉಂಟಾಗ್ತೈತೆ. 1967 ಮತ್ತು 74 ದಶಲಕ್ಷ ಟನ್ಗಳಷ್ಟಿದ್ದ ಆಹಾರ ಧಾನ್ಯಗಳ ಉತ್ಪಾದನೆ 1970ರ ವೇಳೆಗೆ ಏನಾಯ್ತದು 108 ದಶಲಕ್ಷ ಟನ್ಗಳಷ್ಟು ಹೆಚ್ಚಳ ಆಯಿತು. ಕೇವಲ 3 ವರ್ಷಗಳ ಅವಧಿಯಲ್ಲಿ ಆಹಾರ ಧಾನ್ಯಗಳ ಉತ್ಪಾದನೆ ಅಗಾಧ ಪ್ರಮಾಣದಲ್ಲಿ ಹೆಚ್ಚಾಯಿತು. ಇದು ಹಸಿರು ಬೆಳೆಗಳಲ್ಲಾದ ಪ್ರಗತಿಯಾದ್ದರಿಂದ ಇದಕ್ಕೆ ಹಸಿರು ಕ್ರಾಂತಿ ಅಂತೇಳಿ ನಾವು ಕರಿತೀವಿ. ಹಸಿರು ಕ್ರಾಂತಿಗೆ ಹೆಚ್ಚು ಇಳುವರಿ ಬೀಜಗಳ ಬಳಕೆ ಪರಿಣಾಮವಾಗಿದೆ. 1960ರ ಪ್ರಾರಂಭದಲ್ಲಿ ಡಾಕ್ಟರ್ ನಾರ್ಮನ್ ಬೋರ್ಲಾಂಗ್ ಎಂಬ ಜರ್ಮನ್ ಕೃಷಿ ವಿಜ್ಞಾನಿ ಏನು ಮಾಡ್ತಾರೆ ಅಂದರೆ ಮೆಕ್ಸಿಕೋ ದೇಶದಲ್ಲಿ ನಡೆಸಿದ ಪ್ರಯೋಗದ ಫಲವಾಗಿ ಗೋಧಿಯಲ್ಲಿ ಹೆಚ್ಚು ಇಳುವರಿ ಬೀಜಗಳೇನಾಯ್ತು ಸಂಶೋಧನೆ ಮಾಡಲಾಯಿತು. ಈ ಬೀಜಗಳ ಬಳಕೆಗೆ ತಂದ ಮೆಕ್ಸಿಕೋ ಮತ್ತು ತೈವಾನ್ ದೇಶಗಳು ಗೋಧಿಯ ಉತ್ಪಾದನೆಯಲ್ಲಿ ಅತಿ ಹೆಚ್ಚು ಪ್ರಗತಿಯನ್ನು ಸಾಧಿಸಿದವು. 1965 ಮತ್ತು 66ರ ಅವಧಿಯಲ್ಲಿ ಏನಾಯ್ತಂದರೆ ಭಾರತದಲ್ಲಿ ಸಂಭವಿಸಿದ ಭೀಕರ ಬರಗಾಲದಿಂದ ಕೃಷಿ ಉತ್ಪಾದನೆ ಅತ್ಯಂತ ಕಡಿಮೆ ಆಗ್ತದೆ, ಆಹಾರ ಧಾನ್ಯಗಳ ಕೊರತೆ ಆಗ್ತದೆ. ಈ ಸಮಸ್ಯೆ ಪರಿಹರಿಸುವಂತೆ ಭಾರತ ಸರ್ಕಾರ ಏನು ಮಾಡ್ತಂದರೆ 1960ರಲ್ಲಿ ಗೋಧಿಯ ಹೆಚ್ಚು ಇಳುವರಿ ಬೀಜಗಳನ್ನು ಪಂಜಾಬ್, ಹರಿಯಾಣ, ದೆಹಲಿ, ರಾಜಸ್ಥಾನ್, ಉತ್ತರ ಪ್ರದೇಶ ಆಯ್ದ ಜಿಲ್ಲೆಗಳಿಗೆ ಏನು ಮಾಡಿತು, ಬಳಕೆಗೆ ತಂದಿತು. ಹೆಚ್ಚು ಇಳುವರಿ ಬೀಜಗಳ ಬಳಕೆ ನಿಗದಿತ ಪೋಷಕಾಂಶಗಳು, ನಿಯಮಿತ ನೀರು, ರೋಗಗಳಿಂದ ರಕ್ಷಣೆಯನ್ನು ಅಪೇಕ್ಷಿಸುತ್ತದೆ. ಆದ್ದರಿಂದ ಹೆಚ್ಚು ಇಳುವರಿ ಬೀಜಗಳು ಬಳಕೆಯ ಜೊತೆಗೆ ರಾಸಾಯನಿಕ ಗೊಬ್ಬರಗಳು, ಕ್ರಿಮಿನಾಶಕಗಳ ಬಳಕೆ ತರಲಾಯಿತು. ನೀರಾವರಿ ಸೌಲಭ್ಯಗಳನ್ನು ವಿಸ್ತರಿಸಲಾಯಿತು. ಇದರಿಂದ ಗೋಧಿಯ ಉತ್ಪಾದನೆ ಅಗಾಧವಾದ ಪ್ರಮಾಣದಲ್ಲಿ ಏನಾಯಿತು ಅಂದರೆ ಹೆಚ್ಚಾಗಿತ್ತು. ಕೃಷಿ ಉತ್ಪಾದನೆಯಲ್ಲಿ ಬಳಸಲಾದ ಈ ಸುಧಾರಿತ ತಂತ್ರಜ್ಞಾನವನ್ನು ಸುಗ್ಗಿ ಪೂರ್ವ ತಂತ್ರಜ್ಞಾನ ಅಂತೇಳಿ ನಾವು ಕರಿತೀವಿ. ಭಾರತದ ಕೃಷಿಯಲ್ಲಿ ಸುಧಾರಿತ ತಂತ್ರಜ್ಞಾನ ಬಳಕೆಗೆ ತರುವಲ್ಲಿ ಕೃಷಿ ವಿಜ್ಞಾನಿ ಡಾಕ್ಟರ್ ಎಸ್ ಸ್ವಾಮಿನಾಥನ್ ಅವರ ಪಾತ್ರ ಏನಾಗಿದೆ ಅಂದರೆ ಇಲ್ಲಿ ಅತಿ ಪ್ರಮುಖವಾಗಿದೆ. ಹಾಗಾಗಿ ಇವರು ಭಾರತ ಹಸಿರು ಕ್ರಾಂತಿಯ ಪಿತಾಮಹ ಅಂತೇಳಿ ಕರೀತಾರೆ. ಹಸಿರು ಕ್ರಾಂತಿಯ ಪ್ರಾರಂಭದಲ್ಲಿ ಸುಧಾರಿತ ತಂತ್ರಜ್ಞಾನವನ್ನು ಗೋಧಿ ಬೆಳೆಯಲ್ಲಿ ಮಾತ್ರ ಮಾಡಲಾಯಿತು. ಅದರ ಯಶಸ್ಸಿನಿಂದ ಪ್ರೇರಿತವಾದ ಸರ್ಕಾರ ಭತ್ತ, ಜೋಳ, ರಾಗಿ, ಕಬ್ಬು ಮುಂತಾದ ಬೆಳೆಗಳಲ್ಲಿ ಅತಿ ಹೆಚ್ಚು ಇಳುವರಿ ತರಲು ಪ್ರೇರೇಪಣೆ ನೀಡಿತು. ಸುಧಾರಿತ ತಂತ್ರಜ್ಞಾನ ಎಲ್ಲ ಬೆಳೆಗಳನ್ನು ಬಳಸಲು ಪ್ರಯತ್ನಿಸಲಾಯಿತು. ಜೊತೆಗೆ ಇದನ್ನು ದೇಶಾದ್ಯಂತ ವಿಸ್ತರಣೆ ಮಾಡಲಾಯಿತು. ಅದರಿಂದ ಕೃಷಿ ಉತ್ಪಾದನೆಯಲ್ಲಿ ಅಗಾಧ ಪ್ರಗತಿಯನ್ನು ಸಾಧಿಸಿತು. 1980ರ ದಶಕದಲ್ಲಿ
ಭಾರತ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸ್ತಾ ಬಂದಿದೆ. ಹಸಿರು ಕ್ರಾಂತಿಯ ಲಾಭ ಕೇವಲ ದೊಡ್ಡ ಮತ್ತು ಶ್ರೀಮಂತ ರೈತರಿಗೆ ಮಾತ್ರ ತಲುಪಿಲ್ಲ, ಬಡ ರೈತರಿಗೂ ಇದರ ಲಾಭ ಏನಾಗಿದೆ ತಲುಪಿಲ್ಲ ಎಂಬ ಕೂಗು ಎಲ್ಲ ಕಡೆ ಏನು ಮಾಡ್ತಾಯಿತ್ತು ಕೇಳು ಬರ್ತಾಯಿತ್ತು. ಏಕೆಂದರೆ ಸುಧಾರಿತ ಬೀಜ, ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕ ಮುಂತಾದವನ್ನು ಕೊಳ್ಳುವ ಶಕ್ತಿ ಬಡ ರೈತರಿಗೆ ಇರೋದಿಲ್ಲ. ಶ್ರೀಮಂತರಿಗೆ ಇರ್ಬೋದು, ಆದರೆ ಬಡವರಿಗೆ ಏನಿರಲ್ಲ, ಆ ಸಾಮರ್ಥ್ಯ ಇರಲ್ಲ. ಈ ತಾರತಮ್ಯವನ್ನು ಹೋಗಲಾಡಿಸುವುದು ಅವಶ್ಯಕವಾಗಿದೆ ಅಂತ ಹೇಳ್ತಾರೆ. ಆಗ ಸರ್ಕಾರವು ಸಣ್ಣ ಮತ್ತು ಬಡ ರೈತರಿಗೂ ಸುಧಾರಿತ ತಂತ್ರಜ್ಞಾನದ ಲಾಭ ದೊರೆಯುವಂತೆ ಮಾಡಲು ಸಹಾಯಧನ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು. ಸರ್ಕಾರವು ಹೆಚ್ಚಿನ ಸಹಾಯಧನದೊಂದಿಗೆ ಬೀಜ, ಗೊಬ್ಬರ, ಕ್ರಿಮಿನಾಶಕ, ಯಂತ್ರೋಪಕರಣ ಮುಂತಾದವುಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ವಿತರಿಸಲು ಏನು ಮಾಡ್ತೈತೆ ಮುಂದಾಯ್ತದೆ. ಅಲ್ಲದೆ ರೈತರಿಗೆ ಬ್ಯಾಂಕ್ಗಳು ಮತ್ತು ಸಹಕಾರಿ ಬ್ಯಾಂಕ್ಗಳ ಮೂಲಕ ಕಡಿಮೆ ಬಡ್ಡಿದರದಲ್ಲಿ ಸಾಲ ಒದಗಿಸಲು ಮುಂದಾಯಿತು. ಇದರಿಂದ ಸುಧಾರಿತ ಕೃಷಿ ವಿಧಾನಗಳನ್ನು ಎಲ್ಲ ವರ್ಗದ ರೈತರು ಬಳಸಲು ಏನಾಯ್ತು ಇದು ಈ ಉತ್ಪಾದನೆ ಸಹಾಯಕ ಆಗುತ್ತದೆ. ನಿಮಗೆ ತಿಳಿದಿರಲಿ, ಕಾಮನು ಬಿಲ್ಲು ಕ್ರಾಂತಿ. ರೈತರು ಕೃಷಿಯ ಜೊತೆಗೆ ಪಶುಪಾಲನೆ, ಕೋಳಿ ಸಾಗಾಣಿಕೆ, ಮೀನುಗಾರಿಕೆ, ರೇಷ್ಮೆಗಾರಿಕೆ ಮುಂತಾದ ಕೃಷಿ ಸಂಬಂಧಿತ ಚಟುವಟಿಕೆಗಳನ್ನು ಕೈಗೊಳ್ಳುತ್ತಾರೆ. ಕೃಷಿ ಮತ್ತು ಕೃಷಿ ಸಂಬಂಧಿತ ಚಟುವಟಿಕೆಗಳ ಉತ್ಪಾದನೆಯಲ್ಲಿ ಆದಂಥ ಅಗಾಧ ಹೆಚ್ಚಳವನ್ನು ನಾವೇನಂತೀವಿ ಕಾಮನ ಬಿಲ್ಲು ಕ್ರಾಂತಿ ಅಂತೇಳಿ ಕರಿತೀವಿ. ಕಾಮನ ಬಿಲ್ಲು ಕ್ರಾಂತಿ ಹಲವು ಕ್ರಾಂತಿಗಳನ್ನು ಒಳಗೊಂಡಿದೆ. ಅವುಗಳು ಯಾವುದರ ಪ್ರಗತಿಗೆ ಸಂಬಂಧಿಸಿದೆ ಎಂಬುದನ್ನು ಈ ಕೆಳಗೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಹಸಿರು ಕ್ರಾಂತಿ ಆಹಾರ ಧಾನ್ಯಗಳ ಉತ್ಪಾದನೆಗೆ ಸಂಬಂಧಿಸಿದೆ. ಹಸಿರು ಕ್ರಾಂತಿ ಅದಕ್ಕೆ ಸಂಬಂಧಪಟ್ಟಿದೆ ಆಹಾರ ಧಾನ್ಯಗಳಿಗೆ. ನೀಲಿ ಕ್ರಾಂತಿ ಮೀನುಗಳ ಉತ್ಪಾದನೆಗೆ. ಹಳದಿ ಕ್ರಾಂತಿ ಎಣ್ಣೆ ಬೀಜಗಳು. ಬಿಳಿ ಕ್ರಾಂತಿ ಹಾಲು ಉತ್ಪಾದನೆ. ಬೆಳ್ಳಿ ಕ್ರಾಂತಿ ಮೊಟ್ಟೆ ಉತ್ಪಾದನೆ. ಬಂಗಾರ ಕ್ರಾಂತಿ ಹಣ್ಣು ಮತ್ತು ಹೂಗಳ ಉತ್ಪಾದನೆ. ಕೆಂಪು ಕ್ರಾಂತಿ ಮಾಂಸದ ಉತ್ಪಾದನೆ. ಇವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಬೇಕು. ಎಲ್ಲ ಕ್ರಾಂತಿ ಯಾವ ಕ್ರಾಂತಿ ಅದಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ. ಕೃಷಿ ಉತ್ಪಾದನೆ ಹೆಚ್ಚಳದಿಂದ ಕೃಷಿ ವಸ್ತುಗಳ ಬೆಲೆಗಳು ಏನಾಗಿ ಇಳಿಕೆಯಾಗಿ ರೈತರಿಗೆ ನಷ್ಟವಾಗುವ ಆತಂಕ ಸೃಷ್ಟಿಯಾಗ್ತದೆ. ರೈತರ ಉತ್ಪನ್ನಗಳಿಗೆ ನ್ಯಾಯಯುತ ಬೆಲೆ ದೊರಕಿಸಿಕೊಡಬೇಕಾದ ಅನಿವಾರ್ಯತೆ ಏನಾಗುತ್ತೆ ಗೌರ್ಮೆಂಟಿಗೆ ಬಂದೊದಗಿಸ್ತದೆ. ರೈತರ ಉತ್ಪನ್ನಗಳಿಗೆ ಉತ್ತಮ ಬೆಲೆ ದೊರಕಿಸಿಕೊಡುವ ಸಲುವಾಗಿ ಕೃಷಿ ಮಾರುಕಟ್ಟೆಯಲ್ಲಿ ಏನು ಮಾಡಲಾಯಿತು ಸುಧಾರಿಸಬೇಕಾಯಿತು. ಹೆಚ್ಚುವರಿ ಉತ್ಪಾದನೆಗಳನ್ನು ಸಂಸ್ಕರಿಸಿ ಅವುಗಳಿಂದ ವಿವಿಧ ಉತ್ಪಾದನೆಗಳನ್ನು ತಯಾರಿಸುವ ಕ್ರಮ ಏನು ಮಾಡಲಾಯಿತು ಕೈಗೊಳ್ಳಲಾಯಿತು. ಹೆಚ್ಚುವರಿ ಉತ್ಪನ್ನಗಳನ್ನು ಕೆಳದಂತೆ ಸಂಗ್ರಹಿಸಲು ಉಗ್ರಾಣಗಳು ಮತ್ತು ಶೈತ್ಯಾಗಾರಗಳನ್ನು ನಿರ್ಮಿಸುವ ಅವಶ್ಯಕತೆ ಏನಾಗಿದೆ ಉಂಟಾಗಿದೆ. ಹೀಗೆ ಕೃಷಿ ಉತ್ಪನ್ನಗಳ ಸಂಗ್ರಹಣೆ, ಸಂಸ್ಕರಣೆ, ಮಾರಾಟದಲ್ಲಿ ಬಳಕೆಗೆ ತರಲಾದ ಸುಧಾರಿತ ತಂತ್ರಜ್ಞಾನ ಏನಂತೀವಿ ನಾವು ಸುಗ್ಗಿನಂತರ ತಂತ್ರಜ್ಞಾನ ಅಂತೇಳಿ ಕರಿತೀವಿ. ನೆನ್ಪಿಟ್ಕೋಬೇಕು, ಸುಗ್ಗಿನಂತರ ತಂತ್ರಜ್ಞಾನ ಅಂದರೆ ಅಂತ. ಕೃಷಿ ಉತ್ಪಾದನೆಗಳ ಸಂಗ್ರಹಣೆ, ಸಂಸ್ಕರಣೆ, ಮಾರಾಟದ ಬಳಕೆಯಲ್ಲಿ ತರಲಾದಂಥ ಸುಧಾರಿತವಾದಂಥ ಒಂದು ತಂತ್ರಜ್ಞಾನ ಏನಂತೀವಿ ನಾವು ಸುಗ್ಗಿ ನಂತರದ ತಂತ್ರಜ್ಞಾನ ಅಂತೇಳಿ ಕರಿತೀವಿ. ಹಸಿರು ಕ್ರಾಂತಿಗೆ ಸುಗ್ಗಿ ಪೂರ್ವ ಮತ್ತು ಸುಗ್ಗಿ ನಂತರ ತಂತ್ರಜ್ಞಾನದಿಂದ ಎರಡು ಪ್ರೇರಕ ಅಂಶಗಳಾಗಿವೆ. ಕೃಷಿ ವಲಯವು ಸದ್ಯದಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರವೆಂಬಂತೆ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ರೈತರಿಗೆ ಸಾವಯವ ಕೃಷಿ ವಿಧಾನಗಳನ್ನು ಬಳಸುವಂತೆ ಪ್ರೋತ್ಸಾಹಿಸುತ್ತಿದೆ. ರಾಸಾಯನಿಕ ಗೊಬ್ಬರಗಳಿಗೆ ಬದಲಾಗಿ ಜೈವಿಕ ಗೊಬ್ಬರಗಳ, ರಾಸಾಯನಿಕ ಕ್ರಿಮಿನಾಶಕಗಳ ಬದಲಾಗಿ ಜೈವಿಕ ಕ್ರಿಮಿನಾಶಕಗಳ ಬಳಕೆಗೆ ಸರ್ಕಾರ ಏನು ಮಾಡ್ತಾ ಇದೆ ಪ್ರೋತ್ಸಾಹ ನೀಡ್ತಾ ಇದೆ. ಹೀಗೆ ಎಲ್ಲ ರೀತಿಯ ಪರಸ್ಪರ ಸ್ನೇಹ ತಂತ್ರಗಳನ್ನು ಬಳಸುವ ಮೂಲಕ ಕೃಷಿ ಉತ್ಪಾದನೆ ಏನು ಮಾಡಲಾಗಿದೆ ಹೆಚ್ಚಿಸಲು ಪ್ರಯತ್ನಿಸಲಾಗುತ್ತದೆ. ಇದನ್ನೇ ಎರಡನೇ ಹಂತದ ಹಸಿರು ಕ್ರಾಂತಿ ಅಂತೇಳಿ ಕರಿತೀವಿ ಅಥವಾ ಸದಾ ಹಸಿರು ಕ್ರಾಂತಿ ಅಂತೇಳಿ ಗುರುತಿಸಲಾಗುತ್ತದೆ. ಕೆಲವು ಉತ್ಸಾಹಿ ರೈತರು ಸಾವಯವ ಕೃಷಿ, ಶೂನ್ಯ ಬಂಡವಾಳ ಕೃಷಿ ಮುಂತಾದ ಪರಿಸರ ಸ್ನೇಹಿ ಹಾಗೂ ಸುಸ್ಥಿರ ಕೃಷಿ ವಿಧಾನಗಳನ್ನು ಅಳವಡಿಸಿಕೊಂಡು ಅನುಕೂಲ ಪಡೆಯುತ್ತಿದ್ದಾರೆ. ಇವೆಲ್ಲ ಬಳಸ್ಕೊಂಡು ಏನು ಮಾಡ್ತಿದ್ದಾರೆ ರೈತರು ವಿವಿಧ ರೀತಿಯ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ನೀತಿ ಆಯೋಗ ಭಾರತದ ಬದಲಾವಣೆಗಾಗಿನ ರಾಷ್ಟ್ರೀಯ ಸಂಸ್ಥೆಯನ್ನು ಭಾರತದ ಯೋಜನಾ ಆಯೋಗದ ಬದಲಿಗೆ ಜನವರಿ 1, 2015 ಏನಾಯಿತು ಪ್ರಾರಂಭಿಸಲಾಯಿತು. ನೀತಿ ಆಯೋಗ ಸ್ಥಾಪನೆಯಾಗಿದ್ದು ಜನವರಿ 1, ಆದರೆ ಪಂಚವಾರ್ಷಿಕ ಯೋಜನೆಗಳ ಸ್ಥಾಪನೆಯಾಗಿದೆ ಏಪ್ರಿಲ್ 1, 1951 ಏನಿರ್ತವೆ ಪಂಚವಾರ್ಷಿಕ ಯೋಜನೆಗಳು 1950 ಪ್ರಾರಂಭ ಆಗ್ತವೆ. ಆದರೆ ಅದು ಜಾರಿಗೆ ಬಂದಿದ್ದು 1951. ನೀತಿ ಆಯೋಗವು ತಳಮಟ್ಟದ ಮಾರ್ಗವನ್ನು ಉಪಯೋಗಿಸುತ್ತಿದ್ದು ಅದರ ಧ್ಯೇಯಗಳು ವರ್ಷಗಳ ಮಾರ್ಗಸೂಚಿ, 7 ವರ್ಷಗಳ ದೂರದರ್ಶಿತ್ವ ಯೋಜನೆ, ಕಾರ್ಯಯೋಜನೆ ಇವೆಲ್ಲವುಗಳನ್ನು ಇದು ಒಳಗೊಂಡಿರುತ್ತದೆ. ದೇಶದ ಪ್ರಧಾನಮಂತ್ರಿಗಳು ಇದರ ನೇತೃತ್ವ ವಹಿಸಿರ್ತಾರೆ. ಅದರ ದಿನವಹಿ ಆಡಳಿತ ಉಪಾಧ್ಯಕ್ಷರು ವಹಿಸಿರುತ್ತಾರೆ. ಅದರ ದಿನವಹಿ ಆಡಳಿತವನ್ನು ಯಾರು ವಹಿಸ್ತಾರೆ ಅಂದರೆ ಉಪಾಧ್ಯಕ್ಷರು ನೆರವೇರಿಸ್ತಾರೆ. ಹಾಗಾದರೆ ನೀತಿ ಆಯೋಗದ ಉದ್ದೇಶಗಳೇನು, ಅದರ ಉದ್ದೇಶಗಳೇನು ಅಂತೇಳಿ
ಭಾರತ ಸರ್ಕಾರದ ಅತ್ಯುನ್ನತ ಸಾರ್ವಜನಿಕ ನೀತಿ ಚಿಂತಕರ ಚಾವಡಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ಆರ್ಥಿಕ ಅಭಿವೃದ್ಧಿಗೆ ವೇಗಗೊಳಿಸುವ ಕಾರ್ಯವನ್ನು ನೋಡಲ್ ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸುವುದು. ಕೆಳಮಟ್ಟದಿಂದ ಸಂಪನ್ಮೂಲಗಳನ್ನು ಬಳಸಿಕೊಂಡು ಆರ್ಥಿಕ ನೀತಿ ನಿರ್ಮಾಣ ಪ್ರಕ್ರಿಯೆಯಲ್ಲಿ ಭಾರತ ರಾಜ್ಯ ಸರ್ಕಾರವು ಒಳಗೊಳ್ಳುವಿಕೆಯ ಮೂಲಕ ಸಹಕಾರಿ ಫೆಡರಲಿಸಮ್ ಉತ್ತೇಜಿಸುತ್ತದೆ. ಇದರ ಲಕ್ಷಣಗಳು ಹೆಂಗಿರ್ತವೆ ಅಂತಂದರೆ, ನೀತಿ ಆಯೋಗವು ವೇಗದಿಂದ ಕಾರ್ಯನಿರ್ವಹಿಸಲು, ಸಂಶೋಧನೆ ಮತ್ತು ನಾವೀನ್ಯ ಉತ್ತೇಜಿಸಲು, ಸರ್ಕಾರಕ್ಕೆ ವ್ಯೂಹಾತ್ಮಕ ನೀತಿ ದೃಷ್ಟಿಕೋನವನ್ನು ಒದಗಿಸಲು ಮತ್ತು ಅನಿಯಂತ್ರಿತ ಸಮಸ್ಯೆಗಳನ್ನು ನಿಭಾಯಿಸಲು ಅನುವು ಮಾಡಿಕೊಡುವ ಅಗತ್ಯ ಜ್ಞಾನ ಕೌಶಲ್ಯ ಏನಿರಬೇಕಂದ್ರೆ ಸಂಪನ್ಮೂಲ ಕೇಂದ್ರವಾಗಿ ತನ್ನನ್ನು ತಾನು ಅಭಿವೃದ್ಧಿಪಡಿಸ್ತಾ ಇದೆ. ಅಟಲ್ ನಾವೀನ್ಯ ಮಿಷನ್ ಮತ್ತು ಅಭಿವೃದ್ಧಿ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ ಸಂಸ್ಥೆ, ಸ್ವಾಯತ್ತ ಸಂಸ್ಥೆ, ಕಾರ್ಮಿಕ ಅರ್ಥಶಾಸ್ತ್ರ ಸಂಶೋಧನೆ ಅಭಿವೃದ್ಧಿ ರಾಷ್ಟ್ರೀಯ ಸಂಸ್ಥೆ ಎಂಬ 2 ಲಗತ್ತಿಸಿದ ಕಚೇರಿಗಳನ್ನು ಇದು ಒಳಗೊಂಡಿರ್ತದೆ. ಇದರ ಎಲ್ಲ ಚಟುವಟಿಕೆಗಳಿಗೆ ಕೆಳಕಂಡ ಮುಖ್ಯ ವಿಭಾಗ ಅಧಿಕಾರಿಗಳು ಮಾಡ್ತಾರೆ ನೋಡ್ಕೊಳ್ತಾರೆ. ಅವ್ರು ಯಾರ್ಯಾರಂದರೆ ನೀತಿ ಮತ್ತು ಕಾರ್ಯಕ್ರಮ ಚೌಕಟ್ಟವರು, ಅದು ಒಂದು ವಿಭಾಗ. ಸಹಕಾರಿ ಒಕ್ಕೂಟ ವ್ಯವಸ್ಥೆ ಇದೊಂದು ವಿಭಾಗ. ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನ, ಚಿಂತಕರ ಕೂಟ ಮತ್ತು ಜ್ಞಾನ ಹಾಗೂ ನಾವೀನ್ಯ ಸಮೂಹ, ಇವರೆಲ್ಲ ಏನು ಮಾಡ್ತಾರೆ ಅಂದರೆ ನೀತಿ ಆಯೋಗದ ಎಲ್ಲ ಚಟುವಟಿಕೆಗಳನ್ನು ಎಲ್ಲ ಮುಖ್ಯಸ್ಥರು ಏನು ಮಾಡ್ತಾರೆ ನೋಡ್ಕೊಳ್ತಾರೆ. ಈಗ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳಿದ್ದಾವೆ ನೋಡಿ. 20ನೇ ಶತಮಾನದಲ್ಲಿ ಸರ್ಕಾರಗಳು ಆರ್ಥಿಕ ಅಭಿವೃದ್ಧಿಯ ತಂತ್ರವಾಗಿ ಡ್ಯಾಶ್ ಅನ್ನು ಜಾರಿಗೆ ತಂದವು. ಅಂದರೆ ಕಲ್ಯಾಣ ಏನಿದೆ ಇದು ಕಲ್ಯಾಣ ರಥ ಅಂತೇಳಿ ಜಾರಿಗೆ ತಂದವು. ಭಾರತದಲ್ಲಿ ಪಂಚವಾರ್ಷಿಕ ಯೋಜನೆಯನ್ನು ರೂಪಿಸುವ ಸಂಸ್ಥೆ ರಾಷ್ಟ್ರೀಯ ಯೋಜನಾ ಆಯೋಗ. 11ನೇ ಪಂಚವಾರ್ಷಿಕ ಯೋಜನೆ ಏನು ನೋಡಿದೆ ಅಂದರೆ ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆಗೆ ಪ್ರಾಮುಖ್ಯತೆಯನ್ನು ನೀಡಿದೆ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ MS ಸ್ವಾಮಿನಾಥನ್. ಹಾಗಾದರೆ ಪ್ರಪಂಚದ ಹಸಿರು ಕ್ರಾಂತಿಯ ಪಿತಾಮಹ ಅಂದರೆ ಬೋರ್ಲಾಗ್. ಪರಿಸರ ಸ್ನೇಹಿ ಹಾಗೂ ಸುಸ್ಥಿರ ಕೃಷಿಗೆ ಸರ್ಕಾರ ರೈತರಿಗೆ ಡ್ಯಾಶ್ ವಿಧಾನವನ್ನು ಬಳಸುವಂತೆ ಪ್ರೋತ್ಸಾಹಿಸಿದೆ. ಅಂದರೆ ಸಾವಯವ ಕೃಷಿ ಬಳಸ್ಲಿಕ್ಕೆ ಇದು ಮಾಡ್ತಾಯಿದೆ. ಇದು ನೀತಿ ಆಯೋಗವು ಯಾವಾಗ ಜಾರಿಗೆ ಬಂತಂದರೆ ಜನವರಿ 1, 1900. ನೀತಿ ಆಯೋಗ 2015ರಲ್ಲಿ ಜಾರಿಗೆ ಬರ್ತೈತೆ. ಇವೆಲ್ಲ ಏನಾಯಿತು ಇಲ್ಲಿ ಗಂಟ ಪ್ರಶ್ನೋತ್ತರಗಳಿದ್ದಾವೆ. ಏನು ಮಾಡಿರಿ ಅಂತಂದರೆ ಎಲ್ಲ ಚೆನ್ನಾಗಿದ್ದು ಇದು PDF ಇದು ತಗೊಂಡು ಕ್ಲಾಸ್ ಕೇಳಿ ಪಾಯಿಂಟ್ಸ್ ತಗೊಂಡು ಪ್ರಾಕ್ಟೀಸ್ ಮಾಡಿದರೆ ನಮ್ಗೆ ಈಸಿ ಆಗುತ್ತೆ ಇದು. ಹಾಗೆ ಮುಂದಿನ ತರಗತಿಯಲ್ಲಿ ಏನು ಮಾಡೋಣ ಅಂದರೆ ಇದಕ್ಕೆ ಸಂಬಂಧಪಟ್ಟಂತಹ ಅಂದರೆ ಈ ಭಾಗ 1 ಬುಕ್ಕಲ್ಲಿರುವಂತಹ ಮುಂದಿನ ಪಾಠವನ್ನು ನಾವು ಏನು ಮಾಡೋಣ ಅಂದರೆ ಮುಂದಿನ ತರಗತಿಯಲ್ಲಿ ನೋಡೋಣ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರುವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗಳನ್ನು ವೀಕ್ಷಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.